ಹಾಯ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಏನ್ ರೆಸಿಪಿ ಮಾಡ್ಲಿಕ್ಕಿದ್ದೇವೆ? ಇದು ನನ್ನ ನೆಫ್ಯೂ. ಹೆಸರು ಹೇಳಮ್ಮ ನಿಂದು? ಅವಿಯುಗ್. ಯಾವ ಕ್ಲಾಸ್ ಅಲ್ಲಿ ಇದ್ದೀನಿ ನೀನು? ನೆಕ್ಸ್ಟ್ 3rd ಸ್ಟ್ಯಾಂಡರ್ಡ್ ಅಲ್ವಾ? ಓಕೆ, ಇವತ್ತು ಏನ್ ರೆಸಿಪಿ ಮಾಡ್ಲಿಕ್ಕಿದ್ದೇವೆ ನಾವು? ಮಟನ್ ಗ್ರೀನ್ ಮಸಾಲ. ಯಾರು ಮಾಡ್ಲಿಕ್ಕಿದ್ದಾರೆ ಮಟನ್ ಗ್ರೀನ್ ಮಸಾಲೆ? ಅಮ್ಮ ಸಹ ನೀವು ಸಹ. ಓ, ಅಮ್ಮ ಮತ್ತೆ ನಾನು ಒಟ್ಟು ಸೇರಿ ಮಾಡ್ಲಿಕ್ಕಿದ್ದೇವಾ? ನಿಂಗೆ ಮಟನ್ ಅಂದ್ರೆ ಇಷ್ಟನಾ? ಎಷ್ಟು ಇಷ್ಟ? ತುಂಬಾ ಇಷ್ಟ. ಸೊ ಇವತ್ತು ನನ್ನ ನೆಫ್ಯೂಗೋಸ್ಕರ ನಾವಿವತ್ತು ಮಟನ್ ಗ್ರೀನ್ ಮಸಾಲ ಮಾಡ್ತಾ ಇದ್ದೇವಲ್ವಾ? ಹಾಗಾದ್ರೆ ಶುರು ಮಾಡೋಣ. ಮಮ್ಮಿ, ಮಟನ್ ಗ್ರೀನ್ ಮಸಾಲ ಸ್ಟಾರ್ಟ್ ಮಾಡುವನಾ? ಓಕೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ. ಇದು 1.5 kg ಮಟನ್. ಸರಿ. ಮತ್ತೆ ಕೊತ್ತಂಬರಿ ಸೊಪ್ಪು 1 ಕಟ್ಟು, ಪುದೀನ ಅರ್ಧ ಕಟ್ಟು. ಸರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1.5 ಟೇಬಲ್ ಸ್ಪೂನ್. ಈರುಳ್ಳಿ 5, ಲಿಂಬು 1, 20 ಹಸಿಮೆಣಸು, 5 ಟೊಮೆಟೊ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿಲ್ಲ. ಮೊದಲಿಗೆ ಈಗ ಪೇಸ್ಟ್ ರೆಡಿ ಮಾಡಿ ಇಟ್ಕೊಳ್ಳುವ. ಅದಕ್ಕೆ ಇಲ್ಲಿ ಅರ್ಧದಷ್ಟು ಟೊಮ್ಯಾಟೊ ಮಿಕ್ಸಿ ಜಾರಿಗೆ, ಅರ್ಧ ಮತ್ತೆ ಫ್ರೈ ಮಾಡುವಾಗ ಯೂಸ್ ಮಾಡೋದಾ? ಹೌದು, ಮತ್ತೆ ಮಾಡುವ. ಇದು ಗ್ರೇವಿ ಬರ್ತದೆ ಇದರಲ್ಲಿ, ಅದಕ್ಕೆ ಅರ್ಧದಷ್ಟು ಹಾಕಿದ್ರೆ. ಜಾಸ್ತಿ ಹಾಕಿದ್ರೆ ತುಂಬಾ ಗ್ರೇವಿ ಬರ್ತದೆ, ಒಳ್ಳೇದಾಗೋದಿಲ್ಲ ಅಂತ ಅದಕ್ಕೆ ಅರ್ಧ ನೀವು ಗ್ರೇವಿಗೆ ಹಾಕೋದು, ಮತ್ತೆ ಅರ್ಧ ಫ್ರೈ ಮಾಡುವಾಗ. ಮತ್ತೆ ಹಸಿಮೆಣಸು ಸ್ವಲ್ಪ ಗ್ರೇವಿಗೆ, ಇದೆಲ್ಲ ಮತ್ತೆ ಕೊತ್ತಂಬರಿ ಸೊಪ್ಪು. ಸೊ ಅರ್ಧ ಹಾಕ್ತಾ ಇದ್ದೀರಲ್ಲ, ಸ್ವಲ್ಪ ಪುದೀನ. ಸರಿ. ಮತ್ತೆ ಈರುಳ್ಳಿ ಅರ್ಧ. ಸರಿ. ಇದು ಗ್ರೇವಿಗೆ ಅಷ್ಟೇ, ಇಲ್ಲದ್ರೆ ಹೀಗೆ ಫ್ರೈ ಮಾಡಿ ಹಾಕ್ಬಹುದು. ಹೀಗೆ ಪೇಸ್ಟ್ ಮಾಡಿದ್ರೆ ಸ್ವಲ್ಪ ಗ್ರೇವಿ ಒಳ್ಳೆ ಬರ್ತದೆ ಅಂತ. ಸರಿ. ಸೊ ಇದನ್ನು ನೀವೀಗ ಪೇಸ್ಟ್ ಮಾಡ್ತೀರಿ ಇಷ್ಟನ್ನು? ಪೇಸ್ಟ್. ಕುಕ್ಕರ್ ಬಿಸಿಯಾಗಿದೆ. ಈಗ ಅದಕ್ಕೆ ತುಪ್ಪ ಗೀ 2 ಟೇಬಲ್ ಸ್ಪೂನ್. ಗೀ ಹಾಕಿದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್, ತೆಂಗಿನ ಎಣ್ಣೆ, ಅಥವಾ ನೀವು ಬೇರೆ ಸಹ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡಬಹುದು. ಎಣ್ಣೆ ಬಿಸಿ ಆಗಿದೆ. ಈಗ ನಾವು ಇದಕ್ಕೆ ಈರುಳ್ಳಿ ಹಾಕೊಳ್ಳುವ. ಎಣ್ಣೆಯನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ನಾವೀಗ ಅದನ್ನು ಫ್ರೈ ಮಾಡಬೇಕು. ಫ್ರೈ ಆಗಿದೆಲ್ಲ, ಸಾಕು. ಈಗ ನಾವು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಅಲ್ಲ, ಹಸಿ ವಾಸನೆ ಹೋಗೋ ತನಕ. ಈಗ ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಇದು ಮೆಣಸು, ಹಸಿಮೆಣಸು ಹಾಕಿ ಫ್ರೈ ಮಾಡಬೇಕು. ಸರಿ ಫ್ರೈ ಆಗಬೇಕು, ಇಲ್ಲದ್ರೆ ಹಸಿ ವಾಸನೆ ಬರ್ತದೆ. ಈಗ ಇದು ಫ್ರೈ ಆಯಿತು. ಇದಕ್ಕೆ ಟೊಮೆಟೊ ಹಾಕುವ. ಇದು ಫ್ರೈ ಆಗಬೇಕು. ಇದು ಸರಿ ಫ್ರೈ ಆಗಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕಿಬಿಟ್ರೆ ಒಳ್ಳೆಯದಾಗ್ತದೆ. ಉಪ್ಪು, ಸಾಲ್ಟ್. ಈಗ ರುಬ್ಬಿಕೊಂಡಿದ್ದ ಮಸಾಲವನ್ನು ಅದಕ್ಕೆ ಹಾಕುವ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕಲ್ಲ? ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು, ಇಲ್ಲದ್ರೆ ಹಸಿ ವಾಸನೆ ಬರ್ತದೆ. ಈಗ ಫ್ರೈ ಮಾಡಿದರೆ ಒಳ್ಳೆಯದಾಗ್ತದೆ. ಅದಕ್ಕೆ ಸ್ವಲ್ಪ ಫ್ರೈ ಮಾಡಬೇಕು. ಇದಕ್ಕೆ 1/4 ಲೋಟದಷ್ಟು ಇದನ್ನು ನೀರು ಹಾಕಬೇಕು. ಮತ್ತೆ ಹಾಕಬಾರ್ದು, ಮಟನ್ನದೇ ನೀರು ಬಿಡ್ತದೆ, ಮತ್ತೆ ಹಾಕಬಾರ್ದು. ಅಷ್ಟೇ, ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. 1/4 ಲೋಟ ಅಷ್ಟು. ಈಗ ಮಸಾಲೆ ಎಲ್ಲ ಒಳ್ಳೆ ರೀತಿ ಫ್ರೈ ಆದ ನಂತರ ಇದಕ್ಕೆ ಈಗ ಮಟನ್ ಸೇರಿಸ್ಕೊಳ್ಳುವ. ಮಿಕ್ಸ್ ಆಗಿ ಆಯಿತು. ಈಗ ಇದಕ್ಕೆ ಬಾಯಿ ಇಟ್ಟು 4 ವಿಸಿಲ್ ಮಾಡೋಣ ನಾವು. ಮಟನ್ ಬೆಂದು ರೆಡಿಯಾಗಿದೆ.
ಇದಕ್ಕೆ ಲಾಸ್ಟಿಗೆ ಲಿಂಬೆ ನೀರು ಹಾಕುವ. ಲೆಮನ್ ಜ್ಯೂಸ್. ಅಲ್ಲಿಗೆ ನಮ್ಮದು ಮಟನ್ ರೆಡಿ ಆಗಿದೆ. ಸರ್ವ್ ಮಾಡುವ ಈಗ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.